ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಕಮಿಂಗ್ ನೋಟಿಫಿಕೇಶನ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ, ಯಾರು ಕೂಡ ಭರವಸೆಯನ್ನು ಕಳ್ಕೊಳ್ಬೇಡಿ, ನೋಟಿಫಿಕೇಶನ್ಗಳಾಗತ್ತೆ ಅಂತೇಳಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಇಲಾಖೆಗಳದ್ದು ಎಲ್ಲವೂ ಕೂಡ ಮಾಹಿತಿ ನೀಡಿದೆ. ಒಂದು ರಿಕ್ವೆಸ್ಟ್, ನಿನ್ನೆ ಒಂದಷ್ಟು ಜನ ಅಭ್ಯರ್ಥಿಗಳು ಮಾಡ್ಕೊಂಡಿದ್ದಂಥದ್ದು, ಈಗ ಅಪ್ಕಮಿಂಗ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಗಾರ್ಡ್ ನೋಟಿಫಿಕೇಶನ್ ಇದೆ. ಸೊ ಅದು ಏನು ನೋಟಿಫಿಕೇಶನ್ ಇದೆ ಅದನ್ನ KPSC ಮಾಡುತ್ತೆ. ಈ ಹಿಂದೆ ಕೂಡ KPSCನೇ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ನೇಮಕಾತಿಗಳನ್ನು ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಬಾರಿ ಆದರೂ KPSCಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಅನ್ನ ಕೊಡಬೇಡಿ ಅಂತ ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾರೆ. ರಿಕ್ವೆಸ್ಟ್ ಅಂದ್ರೆ ಕೊಡೋದು ಬೇಡ, ಬೇರೆಯವರಿಗೆ KA ಅವರಿಗೆ ವಹಿಸಿ ಅಂತ. ಯಾಕೆ ಅಂತಂದ್ರೆ, ಈಗ ನಿಮ್ಗೆ ಗೊತ್ತಿರುವಂತ ಹೇಳ್ತೀನಿ, 2013-14 ನೋಟಿಫಿಕೇಶನ್ ಆಗಿದ್ದಂಥದ್ದು, ಅದು ಕೂಡ KPSC ಪರೀಕ್ಷೆ ಮಾಡಿತ್ತು. ಸೊ 2017 ಅಂಡ್ 2022 ಅದಾದ್ಮೇಲೆ ನೋಟಿಫಿಕೇಶನ್ ಆಗಿಲ್ಲ. ಸೊ ಈಗ ನೆಕ್ಸ್ಟ್ ಈಗ ನೋಟಿಫಿಕೇಶನ್ ಆಗೋದಿದೆ. ಒಟ್ಟಾರೆಯಾಗಿ ಈ ಬಾರಿ ಎಷ್ಟು ಹುದ್ದೆಗಳಿದೆ ಅಂತಂದ್ರೆ 1207 ಹುದ್ದೆಗಳು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಖಾಲಿ ಇರುವಂತಹ ಹುದ್ದೆಗಳು. ಇದೆಲ್ಲದಕ್ಕೂ ಕೂಡ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಕೂಡ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಾಗೆ 13/12/2024 ಅಂದ್ರೆ ಕಳೆದ ಡಿಸೆಂಬರ್ ತಿಂಗಳ 13ನೇ ತಾರೀಕೆ ಒಂದು ಅಧಿಕೃತ ಪತ್ರ ಕೂಡ ಸರ್ಕಾರ ಕಳಿಸಿರುತ್ತೆ. ಇದರಲ್ಲಿ 265 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂಡ್ 945 ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳು, ಅಬಕಾರಿ ಪೇದೆ. ಇಲ್ಲಿ 942 ಅಬಕಾರಿ ಪೇದೆಗಳ ಹುದ್ದೆಗಳೇನಿದೆ, ಸೊ ಇದು ಕೂಡ ತುಂಬಾ ಮಹತ್ವವಾದಂಥದ್ದು. ಯಾಕಂದ್ರೆ ನೋಡಿ, ಹೈಟ್ ಇಲ್ಲಿ ನಾರ್ಮಲ್ ಸಿವಿಲ್ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಹಾಗೆ PSIಗೆ ಹೋಲಿಸಿದ್ರೆ ಇದು ಫಿಸಿಕಲ್ ಅಲ್ಲಿ ಪುರುಷರಿಗೆ ಹೈಟ್ ಕಮ್ಮಿ ಇದೆ. ಅಂಡ್ ಇದೊಂದು ಪರೀಕ್ಷೆ ಹೆಂಗಿರುತ್ತೆ, ಫಸ್ಟ್ ಎಕ್ಸಾಮ್ ಆಮೇಲೆ ದೈಹಿಕ ಪರೀಕ್ಷೆ. ಬಟ್ KSP ನಡೆಸುವಂತ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ದು PSI ಹೆಂಗಿರುತ್ತೆ ಅಂತಂದ್ರೆ ಫಸ್ಟ್ ಫಿಸಿಕಲ್ ಆಮೇಲೆ ಎಕ್ಸಾಮ್. ಬಟ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಫಸ್ಟ್ ಪರೀಕ್ಷೆ ಆಮೇಲೆ ಫಿಸಿಕಲ್ ಇರುತ್ತೆ. ಇಲ್ಲಿ ಇನ್ನೊಂದು ಮಹತ್ವವಾದಂಥದ್ದು ಒಂದು ಬದಲಾವಣೆ ಏನಿರುತ್ತೆ PSIಗೂ ಮತ್ತು ESIಗೂ ಅಂದ್ರೆ, PSI ಅಲ್ಲಿ ನೀವು ನಾರ್ಮಲ್ ಆಗಿ ಗೊತ್ತಾಯ್ತು ನಿಮಗೆ, ಭಾಷಾಂತರ ಇರುತ್ತೆ, ಟ್ರಾನ್ಸ್ಲೇಷನ್, ಪ್ರಬಂಧ ಬರವಣಿಗೆ ಇರುತ್ತೆ, ಸಂಕ್ಷಿಪ್ತ ಬರವಣಿಗೆ ಇರುತ್ತೆ. ಸೊ ಇಲ್ಲಿ ಸಂಕ್ಷಿಪ್ತ ಬರವಣಿಗೆ ಇರಲ್ಲ ಈ ಒಂದು ಪೇಪರ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ. ಸೊ ಇಷ್ಟು ಡಿಫರೆನ್ಸ್ ಬೇಸಿಕ್ ಆಗಿ ಇರುತ್ತೆ. ಅಂಡ್ ಎಕ್ಸೈಸ್ ಕಾನ್ಸ್ಟೇಬಲ್ ಯಾರಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಆಯ್ಕೆ ಆಗೋದಕ್ಕೆ ಆಗಲ್ಲ, ಹೈಟ್ ವಿಷಯ ಇನ್ನೊಂದು ವಿಚಾರಗಳಿಂದ, ಅಂಥವ್ರು ಆರಾಮಾಗಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನ ಪಡಿಬಹುದು. ಅಂಡ್ ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಹೋಲಿಸಿದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ವರ್ಕ್ ಪ್ರೆಷರ್ ಇರಲ್ಲ, ಆರಾಮಾಗಿ ವರ್ಕ್ ಮಾಡ್ಬೋದು, ವರ್ಕ್ ಪ್ರೆಷರ್ ಇರಲ್ಲ, ಒಳ್ಳೆ ಜಾಬ್ಗಳಿದು ಸ್ಟೇಟ್ ಅಲ್ಲಿ. ಸೊ ಪ್ರಮೋಷನ್ಸ್ ಕೂಡ ಇರುತ್ತೆ. ಒಟ್ಟಾರೆಯಾಗಿ 1207 ಅಬಕಾರಿ ಇಲಾಖೆಯ ಹುದ್ದೆಗಳ ಭರ್ತಿಗೆ ಇನ್ನೇನು ಅಧಿಸೂಚನೆ ಹೊರಬರಬೇಕಷ್ಟೇ. ಬಟ್ ಇದನ್ನ KPSC ನಡೆಸುತ್ತೆ. ಈ ಹಿಂದೆಯಿಂದ ಕೂಡ KPSC ನಡೆಸ್ಕೊಂಡ್ ಬಂದಿದೆ. ಬಟ್ KPSCಗೆ ಕೊಡೋದು ಬೇಡ, KA ಕೊಡಿ ಅಂತ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ KPSC ಪರೀಕ್ಷೆ ನಡೆಸುವ ಪದ್ಧತಿ, ಪರೀಕ್ಷೆ ಅಕ್ರಮಗಳು, ಕ್ವಶನ್ ಪೇಪರ್ ಎರರು ಎಲ್ಲವೂ ಕೂಡ ಅಭ್ಯರ್ಥಿಗಳಿಗೆ ಸಾಕಾಗಿ ಹೋಗಿದೆ. ಪರೀಕ್ಷೆ ಬರೆಯೋದು ಒಂದು ಪ್ರಾಬ್ಲಮ್ ಆದ್ರೆ, ಇವ್ರು ಮಾಡೋ ಸ್ಕ್ಯಾಮ್ಗಳಿಂದ ಮತ್ತೊಮ್ಮೆ ಮರುಪರೀಕ್ಷೆಗಳನ್ನು ಬರೆಯೋದು ಒಂದು ಸಮಸ್ಯೆ ಆಗಿದೆ. ಅಂಡ್ ಪರೀಕ್ಷೆಯ ಕೇಂದ್ರಗಳು ಮನ್ಸಿಗೆ ಬಂದಲ್ಲಿ ಎಕ್ಸಾಮ್ ಸೆಂಟರ್ಗಳು ಕೊಡ್ತಾರೆ. ಆ ಎಕ್ಸಾಮ್ ಸೆಂಟರ್ಗಳು ಸರಿಯಾದ ರೀತಿಯಂತ ವ್ಯವಸ್ಥೆಗಳಿರಲ್ಲ, ಸಾರಿಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಲ್ಲ ಹೋಗೋದಕ್ಕೆ. ಹಲವಾರು ಸಮಸ್ಯೆಗಳಿದೆ KPSCಲಿ. ನಾಟ್ ಓನ್ಲಿ ಕ್ವಶನ್ ಪೇಪರ್ ಇದಂತಲ್ಲ, ಒಟ್ಟಾರೆ ಪರೀಕ್ಷೆ ನಡೆಸುವಂತ ವಿಚಾರದಲ್ಲಿ ತುಂಬಾ ಅವ್ಯವಸ್ಥೆಗಳಿದೆ. ಹಾಗಾಗಿ KA ಅವರಿಗೆ ಕೊಡಿ, ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಈಗ ಅಭ್ಯರ್ಥಿಗಳಲ್ಲಿ ಮೂಡಿದೆ. ಹಾಗಾಗಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ KA ಅವರಿಗೆ ಕೊಡಿಸೋದಕ್ಕೆ ಪ್ರಯತ್ನ ಪಡಿ, ಅದ್ರ ಬಗ್ಗೆ ರಿಕ್ವೆಸ್ಟ್ ಮಾಡಿಕೊಡಿ ಅಂತ ಈಗ ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು ಎಲ್ಲರಿಗೂ ಕೂಡ ಅಭ್ಯರ್ಥಿಗಳು ಮನವಿ ಮಾಡ್ಕೊಳ್ತಿದ್ದಾರೆ. ಒಟ್ಟಾರೆಯಾಗಿ 1207 ಹುದ್ದೆ, ಯಾರ್ಯಾರೆಲ್ಲ PSI ಆಗೋಕ್ಕಾಗಿಲ್ಲ, ಸೊ ನೀವು ಆರಾಮಾಗಿ ESI ಆಗ್ಬೋದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ಇಲ್ಲಿ ಫಸ್ಟ್ ಪರೀಕ್ಷೆ ಬರೀತೀರಾ, ಆಮೇಲೆ ಫಿಸಿಕಲ್ ಇರುತ್ತೆ, ಚೆನ್ನಾಗಿ ಪರೀಕ್ಷೆಗೆ ಪ್ರಿಪೇರ್ ಆಗಿ. ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು ದೈಹಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಸಿಲೆಬಸ್ ಆಗಿರ್ಬೋದು, ಪುಸ್ತಕಗಳ ಮಾಹಿತಿ, ಕ್ವಶನ್ ಪೇಪರ್ ವಿಷಯ ಏನೇ ಬೇಕಿದ್ರು ಕಮೆಂಟ್ ಮೂಲಕ ತಿಳಿಸಿ. ಸೊ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಅಥವಾ ವಾಟ್ಸಪ್, ಈಗಾಗಲೇ ನಾನು ವಾಟ್ಸಪ್ ಗ್ರೂಪ್ ಕೂಡ ಮಾಡಿದ್ದೀನಿ, ಅದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರು ಜಾಯ್ನ್ ಆಗಿಲ್ಲ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ
ಕೆಲವೊಂದು ಲಿಂಕ್ಸ್ಗಳನ್ನ ಕ್ವಶನ್ ಪೇಪರ್ ರಿಲೇಟೆಡ್, ಬುಕ್ಸ್ ರಿಲೇಟೆಡ್ ಆಗ್ತಿರ್ತೀನಿ. ಆ್ಯಂಡ್ ಇನ್ನೊಂದು ಇತ್ತೀಚೆಗೆ ನಾನೊಂದು ಅನೌನ್ಸ್ ಮಾಡಿದ್ದೆ ಕಮ್ಯುನಿಟಿ ಪೋಸ್ಟಲ್ಲಿ, ಒಂದಿಷ್ಟು ಜನ ಅಭ್ಯರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳನ್ನು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರಿಗೆ ಕೊಡಬೇಕಂದ್ರೆ, ಕೆಲವರು ತುಂಬ ಅವಶ್ಯಕತೆ ಇರುತ್ತೆ ಪಾಪ, ಎಲ್ಲೋ ಕೂತ್ಕೊಂಡು ಹಳ್ಳಿಗಳಲ್ಲಿ ಓದ್ತಾ ಇರ್ತಾರೆ, ಅಂಥವ್ರಿಗೆ ಸಾಧ್ಯವಾದಷ್ಟು ಯಾವ ಪರೀಕ್ಷೆಗೆ ಎಷ್ಟು ಏನು ಬೇಕಿರುತ್ತೆ ಮಹತ್ವವಾದಂಥ ಸೋರ್ಸಸ್ಸನ್ನು ಕೊಡುವಂಥ ಪ್ರಯತ್ನ ನನ್ನ ಕಡೆಯಿಂದ ಮಾಡ್ತೀನಿ. ಆ್ಯಂಡ್ ನಾನೊಬ್ಬನೆಲ್ಲ ನನ್ನ ಜೊತೆ ಒಂದಿಷ್ಟು ತಂಡ ಇದೆ ಪಾಪ, ತುಂಬ ಸಹಾಯವನ್ನು ಮಾಡುವಂಥ ಮನಸ್ಥಿತಿ ಉಳ್ಳಂಥವ್ರು, ಕೆಲವರು ಆಲ್ರೆಡಿ ವರ್ಕಲ್ಲಿರುವಂಥವ್ರು, ಸರ್ಕಾರಿ ಹುದ್ದೆಗೆ ಅಂಥವರೆಲ್ಲ ಇದ್ದಾರೆ. ಸೊ ಮಾಡ್ತಾರೆ ಖಂಡಿತವಾಗಿ. ಅದನ್ನು ಈ ಅಕ್ಟೋಬರ್ 2ನೇ ತಾರೀಕಿಂದ ಶುರು ಮಾಡಬೇಕು ಅಂತೇಳಿ ಇದೆ. ಸಾಧ್ಯವಾದಷ್ಟು ಎಲ್ಲರಿಗೂ ಅವಶ್ಯಕತೆ ಇರುವಂಥ ಎಲ್ಲರಿಗೂ ತಲುಪಿಸುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ. ಸೊ ಸಾಧ್ಯವಾದರೆ ನೀವು ಅದಕ್ಕೆ ಕೈ ಜೋಡಿಸಿ, ಇಲ್ಲಾಂದರೆ ಪರವಾಗಿಲ್ಲ, ಎಲ್ಲರಿಗೂ ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ ಇಷ್ಟು ಮಾಹಿತಿ ಇದೆ. ಧನ್ಯವಾದಗಳು.